ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಸಾಗರ ಜಾನಪದ ಪರಿಷತ್ತಿನಿಂದ ಯುವ ಜನತೆ ಮತ್ತು ಜಾನಪದ ಮಾತು ಮಂಥನ ಗಾಯನ ಕಾರ್ಯಕ್ರಮ. ಮಾಜಿ ಸಚಿವ ಹರತಾಳು ಹಾಲಪ್ಪನವರ ಹುಟ್ಟುಹಬ್ಬಕ್ಕೆ ಹೊಸನಗರ ಬಿಜೆಪಿ ಮತ್ತು ಅಭಿಮಾನಿಗಳಿಂದ ಸಾಮಾಜಿಕ ಕಾರ್ಯಕ್ರಮ. ಮುಂದಿನ ಪೀಳಿಗೆಗೆ ಜಾನಪದವನ್ನು ತಲುಪಿಸುವ ಜವಾಬ್ದಾರಿ ಇಂದಿನ ಯುವ ಪೀಳಿಗೆಗೆ ಇದೆ ಎಂದು ಅಕ್ಷಯ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಕರ್ನಾಟಕ ಜಾನಪದ ಪರಿಷತ್ ಸಾಗರ ಇದರ ಗೌರವಾಧ್ಯಕ್ಷರು ಆದ ಬಿಜಿ ದಿನೇಶ್ ಹೇಳಿದರು. ಕರ್ನಾಟಕ ಜಾನಪದ ಪರಿಷತ್ತಿನ ಸಾಗರ ಶಾಖೆ ಇಲ್ಲಿನ ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಸಾಂಸ್ಕೃತಿಕ ಮತ್ತು ಕನ್ನಡ ವಿಭಾಗದ ಆಶ್ರಯದಲ್ಲಿ ಏರ್ಪಡಿಸಿದ್ದ ಯುವ ಜನತೆ ಮತ್ತು ಜಾನಪದ ಮಾತು ಮಂಥನ ಗಾಯನ ಕಾರ್ಯಕ್ರಮ ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು. ನಮ್ಮ ಜೀವನದ ಕ್ರಮವೇ ಜನಪದವಾಗಿತ್ತು. ಅದನ್ನು ಉಳಿಸುವಲ್ಲಿ ಯುವ ಮನಸ್ಸುಗಳಿಗೆ ಆಸಕ್ತಿ ಮೂಡಿಸುವ ಸಲುವಾಗಿಯೇ ಜಾನಪದ ಪರಿಷತ್ತು ಇಂತಹ ಕಾರ್ಯಕ್ರಮ ಆಯೋಜಿಸಿದೆ ಎಂದು ಅವರು ಹೇಳಿದರು. ಯುವ ಜನತೆ ಮತ್ತು ಜಾನಪದ ಕುರಿತು ಹಿರಿಯ ಪತ್ರಕರ್ತ ರಮೇಶ್ ಹೆಗಡೆ ಗುಂಡುಮನೆ ಉಪನ್ಯಾಸ ನೀಡಿದರು. ಸಾಗರ ತಾಲೂಕು ಜಾನಪದ ಪರಿಷತ್ತಿನ ಅಧ್ಯಕ್ಷ ಸತ್ಯನಾರಾಯಣ ಸಿರುವಂತೆ ಪ್ರಾಸ್ತಾವಿಕ ಮಾತನಾಡಿದರು. ಕಾಲೇಜು ಪ್ರಭಾರ ಪ್ರಾಚಾರ್ಯ ರವೀಂದ್ರ ಕಾಟೋಟಿ ಅಧ್ಯಕ್ಷತೆ ವಹಿಸಿದ್ದರು. ಕನ್ನಡ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ರತ್ನಾಕರ್ ಸಿ, ಸಾಂಸ್ಕೃತಿಕ ವಿಭಾಗದ ಸಂಚಾಲಕ ಡಾಕ್ಟರ್ ಶಿವಾನಂದ ಎಸ್ ಭಟ್, ಉಪನ್ಯಾಸಕ ರಮೇಶ್ ಕೆ ನಾರಾಯಣ, ಬಸವರಾಜ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ನಂತರ ಜಾನಪದ ಪರಿಷತ್ತಿನ ಕಲಾವಿದರು ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಗಾಯನ ನಡೆಸಿಕೊಟ್ಟರು. ರಾಯಭಾರಿಗಳಾಗಿ ತಾವೆಲ್ಲರೂ ಕೂಡ ಇವತ್ತಿಗೆ ಆಸೀನರಾಗಿದೆ. ತಮ್ಮ ಮುಂದಿನ ಜನರೇಷನ್, ಮುಂದಿನ ಪೀಳಿಗೆಗೆ ಈ ಜನಪದವನ್ನು ತಗೊಂಡು ಹೋಗೋದಕ್ಕೆ ನಿಮ್ಮಲ್ಲಿರ್ತಕ್ಕಂಥ ಉತ್ಸಾಹ ನಮ್ಮೆಲ್ಲರಿಗೂ ಕೂಡ ಬಹಳ ಹೆಮ್ಮೆ ಆಗಿದೆ, ಬಹಳ ಖುಷಿ ಆಗ್ತಾ ಇದೆ. ಇವತ್ತು ಈ ವಾತಾವರಣದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಜನಪದ ಕಲಾವಿದರಿಗೆ ಈ ರೀತಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ಇನ್ನಷ್ಟು ಉತ್ಸಾಹ ಬರ್ತಾ ಇದೆ. ತಾವೆಲ್ಲರೂ ಕೂಡ ಈ ಜಾನಪದ ಕಲೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು. ಜಾನಪದ ಕಲೆ, ಜನಪದನೇ ಜಾನಪದ. ನಮ್ಮಲ್ಲಿರ್ತಕ್ಕಂತಹ ನಾವೆಲ್ಲರೂ ಕೂಡ ಏನು ದೈನಂದಿನ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವಂತಹ ಸಂದರ್ಭಗಳೇ ಜಾನಪದದಲ್ಲಿ ಬಂದಿದ್ದಾವೆ. ಅದನ್ನೆಲ್ಲವೂ ಕೂಡ ಅಳವಡಿಸ್ಕೊಂಡು ಅದನ್ನ ಅನುಭವಿಸ್ತಾ ಇರುವಂತಹ ಜಾನಪದ ಕಲೆಯಾಗಿದೆ. ಯುವ ಜನತೆಯನ್ನ ಹೋಗಿ ತಲುಪಬೇಕದು. ಯಾಕಂದ್ರೆ ಏನಾದ್ರೂ ಬದಲಾವಣೆಯನ್ನ ಸಾಧಿಸಬಹುದು ಅನ್ನೋ ಒಂದು ಶಕ್ತಿ ಇದ್ರೆ ನಿಮ್ಮ ಯುವ ಜನತೆ ಕೈಯಲ್ಲಿ. ನಿಮಗೆ ಹೋಗಿ ತಲುಪಬೇಕು ಅನ್ನೋ ಉದ್ದೇಶಕ್ಕಾಗಿ ಕಾಲೇಜು ಅಂಗಳದಲ್ಲಿ ಜಾನಪದ ಸಂಭ್ರಮ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಾಕೊಂಡು ಆ ನಿಟ್ಟಿನಲ್ಲಿ ನಿಮ್ಮ ಕಾಲೇಜುಗಳಿಗೆ ಹೋಗಿ ನಾವು ಜನಪದದ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಸಾಕಷ್ಟು ಕಾಲೇಜಿಗೆ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಪ್ರಿನ್ಸಿಪಾಲ್ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರಾದ ರತ್ನಾಕರ್ ಸರ್ ಅವರು ಮತ್ತೆ ನಮ್ಮ ಚರಣ್ ರಸ್ ಅವರು ಎಲ್ಲ ಬಹಳ ಒಂದು ಆಸಕ್ತಿಯನ್ನು ವಹಿಸಿ ನಮ್ಮಲ್ಲಿ ಮಾಡಿ ಆ ನಿಟ್ಟಿನಲ್ಲಿ ಇವತ್ತು ನಾವು ನಿಮ್ಮಲ್ಲಿಗೆ ಬಂದಿದ್ದೀವಿ. ಹೆಚ್ಚಿನ ವಿವರ ನಮ್ಮ ವಿಶೇಷ ಉಪನ್ಯಾಸಕರಾದ ರಮೇಶ್ ಹೆಗಡೆ ಗುಂಡುಮನೆ ಅವರು. ನಾನು ಮಾತಾಡ್ತಾ ಇದ್ದೀನಲ್ವಾ, ನಾನು ಏನ್ ಹೇಳ್ತಿದ್ದೀನಿ? ಧ್ವನಿವರ್ಧಕ, ವರ್ಧಕದಿಂದ ನಿಮ್ಗೆ ಕೇಳ್ತಾ ಇದೆ ಅಲ್ವಾ? ಮಾತಾಡ್ತಾ ಇದೆಯಾ? ಮಾತೆಲ್ಲಿಂದ ಬರುತ್ತೆ? ಹೌದಾ? ಎಲ್ಲಿಂದ ಬರುತ್ತೆ? ಇದು ಮೂಲ ಅಲ್ಲ, ಇದು ಮೂಲ ಅಲ್ಲ, ಮೂಲ ಇಲ್ಲಿ. ಹಾಗಾಗಿ ನಮ್ಮ ಬದುಕಿನ ಮೂಲ ಇದೆಯಲ್ಲ, ನಮ್ಮ ಬದುಕಿನ ಬೇರಿದೆಯಲ್ಲ, ಅದು ಜನಪದ. ದುರಾದೃಷ್ಟ ಏನು ಅಂತಂದ್ರೆ ಆ ಮೂಲ ಮರೆತು ಬಿಟ್ಟಿದ್ದೀವಿ. ನಾವೆಲ್ಲೋ ಹೊರಗಡೆ ಈಗ ಈ ಧ್ವನಿಗಳನ್ನ ಹೊರಗಡೆ ಇದ್ದವ್ರು ಕೇಳ್ತಾ ಇರ್ಬೋದು, ಅಲ್ಲಿಂದ ಕೇಳ್ತಾ ಇರ್ಬೋದು. ಅವರಿಗೆ ಧ್ವನಿವರ್ಧಕದಲ್ಲಿ ಬಂದ ಆ ಶಬ್ದಗಳು ಮಾತ್ರ ಕಿವಿಗೆ ಅಪ್ಪಳಿಸುತ್ತೆ. ಮೂಲ ಎಲ್ಲಿಂದ ಬಂದು ಆ ಮಾತು ಅನ್ನುವಂಥದ್ದು ಗೊತ್ತಾಗೋದಿಲ್ಲ, ಗೊತ್ತಿಲ್ಲ. ಹಾಗೆ ಆ ಮೂಲ ಬೇರನ್ನ ಮರೆಯುವ ಕಾಲಘಟ್ಟದಲ್ಲಿ ಅಥವಾ ಮರೆತ ಕಾಲಘಟ್ಟದಲ್ಲಿ ನಾವೆಲ್ಲ ನಿಂತಿದ್ದೇವೆ.
ಖಂಡಿತ 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 ಇದಕ್ಕೆ ನೀವು ಕಾರಣ ಅಂತ ಯಾವ ಯಾವ ಸಂದರ್ಭದಲ್ಲೂ ನಾನು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಇದಕ್ಕೆ ನೀವು ಕಾರಣ ಅಲ್ಲ, ನೀವು ಕಾರಣ ಅಲ್ಲ, ಇದಕ್ಕೆ ನಾವು ಕಾರಣ. ಸಹಜತೆ, ಪ್ರಾಮಾಣಿಕತೆ, ಬದ್ಧತೆ, ಕ್ರಿಯಾಶೀಲತೆ, ಸತ್ಯಸಂಧತೆ, ನಿರಂತರತೆ, ಅದರ ಜೊತೆಗೆ ಮುಗ್ಧತೆ, ಈ 7 ಅತ್ಯಂತ ವಿಶಿಷ್ಟವಾದ ವಿಷಯವನ್ನ ಒಳಗೊಂಡಂತಹ ಮನುಷ್ಯನ ಬದುಕಿನ ಪರಿಯನ್ನ ಜನಪದ ಅಂತ ಹೇಳಿ ನಾವು ಭಾವಿಸಬೇಕು. ಪದ ಅಂದ್ರೆ ಏನು? ಹೆಜ್ಜೆ ಅಂತ ಅರ್ಥ. ಜನರ ಹೆಜ್ಜೆ. ಪದ ಅಂದ್ರೆ ಹೆಜ್ಜೆ ಅಂತ ಅರ್ಥ ಇದೆ ಕನ್ನಡದಲ್ಲಿ. ಹೆಜ್ಜೆ ಅಂತ ಅರ್ಥ ಇದೆ. ಜನರ ಹೆಜ್ಜೆ ಅದು. ಜನರಿಂದ ಜನರಿಗೆ ಬಂದಂತಹ ಆ ನಡೆ ಇದೆಯಲ್ಲ, ಅದು ಜನಪದ. ಇವತ್ತು ನಮ್ಮ ಬದುಕು ವಿಕಾಸದ ಹಾದಿಯಲ್ಲಿದೆ. ಅದು ನಾಗಾಲೋಟದಲ್ಲಿ ಓಡ್ತಾ ಇದೆ. ಇದರ ನಡುವೆಯೂ ನಾವು ಜನಪದೀಯ ಆದಂತಹ ವಿಷಯವನ್ನ ಬಿಟ್ಟಿಲ್ಲ. ಅದರ ಮೂಲ ಇದೆ. ಯಾಕಂದ್ರೆ ಅದರ ಸತ್ವ ಆಗಿದೆ ಅಂತ, ಅದರ ಮೂಲ ಆಗಿದೆ, ಅದರ ಬೇರ್ ಆಗಿದೆ. ನೀವೆಲ್ಲ ಹಬ್ಬವನ್ನ ಆಚರಣೆ ಮಾಡ್ತೀರಲ್ವಾ? ಮೊನ್ನೆ ಮಾರಿ ಜಾತ್ರೆಯಲ್ಲಿ ಎಲ್ಲ ಕಂಡ್ರಪ್ಪ, ನೀವೆಲ್ಲ ಓಡಾಡ್ತಾ ಇದ್ರಿ, ಹೌದಾ? ಸಂತೋಷದಿಂದ ಓಡಾಡಿದಿರಲ್ವಾ? ಅದು ವಿಕಾಸಗೊಂಡಂತಹ ಯಾವುದೋ ಉತ್ಸವ ಅಲ್ಲ. ಅದು ಜನಪದೆಯನ್ನು ತಮ್ಮ ಭಾವ ನಂಬಿಕೆಯನ್ನ ಬಿತ್ತರಿಸುವುದಕ್ಕೆ, ಆ ನಂಬಿಕೆಯ ಒಳಗಿರುವ ಶ್ರದ್ಧೆಯನ್ನ ಎತ್ತರಿಸುವುದಕ್ಕೆ ನಡೆಸಿಕೊಂಡ ಬಂದಂತಹ ಪದ್ಧತಿ, ಅದು ಜನಪದೀಯವಾದಂತಹ ವ್ಯವಸ್ಥೆ. ಅದರಲ್ಲಿ ಎಷ್ಟು ಸಂಭ್ರಮ ಪಡ್ತೀವಿ ಅಲ್ವಾ ನಾವು? ಸೊ ಅದು ಜನಪದ. ಸಾಹಿತಿಗಳಾಗಿ ಹಾಗೆ ಜನಪದ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಒಲುಮೆ, ತಮ್ಮದೇ ಆಗಿರ್ತಕ್ಕಂಥ ಆಸಕ್ತಿಯನ್ನು ಇಟ್ಕೊಂಡು ಈ ಕ್ಷೇತ್ರದಲ್ಲಿ ದುಡಿತಾ ಇರ್ತಕ್ಕಂಥ ಶಿವರಿಗೆ ನಮ್ಮ ವೇದಿಕೆ ಪರವಾಗಿ ಗೌರವ. ಸಂತಿ ಮಾತರು ಮೂರು ದಿನದ ಬಾಜರು ಮಾಡಲು ಭವಕ ಬಂದು ನಿಂತಿ ಪಾಪ. ಸಚಿವ ಹರ್ತಾಳು ಹಾಲಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಹೊಸನಗರ ಬಿಜೆಪಿ ಪ್ರಮುಖರು ಹಾಗೂ ಅಭಿಮಾನಿಗಳು ವಿವಿಧ ಸಾಮಾಜಿಕ ಸೇವೆ ಮಾಡುವ ಮೂಲಕ ಹಾಲಪ್ಪನವರಿಗೆ ಶ್ರೇಯಸ್ಸನ್ನು ಕೋರಿದರು. ಇಲ್ಲಿನ ಸರ್ಕಾರಿ ಆಸ್ಪತ್ರೆಯಲ್ಲಿಯ ಒಳರೋಗಿಗಳಿಗೆ ಹಣ್ಣು, ಬ್ರೆಡ್ ವಿತರಿಸಲಾಯಿತು. ನಂತರ ರಾಮಚಂದ್ರಾಪುರ ಮಠದ ಮಹಾನಂದಿ ಗೋಲೋಕದ ಹಸುಗಳಿಗೆ ಮೇವು ವಿತರಿಸಲಾಯಿತು. ಅಲ್ಲದೆ ಹೊಸನಗರದ ಸೇವಾ ಭಾರತಿ ಗೋಶಾಲೆಗೂ ಮೇವು ವಿತರಿಸಲಾಯಿತು. ಹಿರಿಯರಾದ ಉಮೇಶ್ ಕಂಚುಗಾರು, ಪ್ರಮುಖರಾದ ಎಚ್.ಎನ್. ಶ್ರೀಪತಿರಾವ್, ಹಾಲ್ಗದ್ದೆ ಉಮೇಶ್, ಮಂಡಾನಿ ಮೋಹನ್, ಬಸವರಾಜ್, ಎ.ವಿ. ಮಲ್ಲಿಕಾರ್ಜುನ್, ಬಿ. ಯುವರಾಜ್, ಗಣೇಶ್, ಗಣಪತಿ, ವೀರಭದ್ರ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಮಾಜಿ ಶಾಸಕರಾದ ಹಾಲಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಹೊಸನಗರ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಾಗೆ ಮತ್ತೆ ಇಲ್ಲಿ ಒಂದು ಗೋಶಾಲೆಗೆ, ಹೊಸನಗರದ ಗೋಶಾಲೆಗೆ ಮೇವು ವಿತರಣೆ ಹಾಗೂ ರಾಮಚಂದ್ರಪುರ ಗೋಶಾಲೆಗೆ ಮೇವು ವಿತರಣೆ ಕಾರ್ಯಕ್ರಮವನ್ನು ಮಾಡಿದ್ವಿ.